ಮೊದಲನೇ ಅಧ್ಯಾಯದಾಗ ನಾವು 26ನೇ ವಚನ ಹಿಡಿದು ಕೆಲವು ವಚನದವರೆಗೆ ನಾವು ವಾಕ್ಯ ಧ್ಯಾನ ಮಾಡಿರಿ. ಈ ವಾಕ್ಯ ನಾವು ಯಾಕೆ ಧ್ಯಾನ ಮಾಡ್ಬೇಕಂದ್ರ ನಮ್ಮ ಸಲುವಾಗಿನೇ ಈ ಲೋಕದ ದೇವರು ಮನುಷ್ಯನ ರೂಪ ಧರಿಸಿಕೊಂಡು ಬರಬೇಕಾಗಿತ್ತು. ಮನುಷ್ಯ ಯಾವ ರೀತಿಯಲ್ಲಿ ಬರ್ತಾನೋ ಅದೇ ರೀತಿಯಲ್ಲಿ ಬರಬೇಕಾಗಿತ್ತು. ಆತ ಈ ಲೋಕದಲ್ಲಿ ಮನುಷ್ಯನಾಗಿ ಮನುಷ್ಯರಿಗೆ ಒಂದು ಒಳ್ಳೆ ಮಾರ್ಗ ತೋರಿಸ್ಲಕ್ಕ ಬರಬೇಕಾಗಿತ್ತು. ಆ ರೀತಿ ಹೆಂಗದ ಅಂದ್ರ ನಿಜವಾಗಲೂ ನಾವು ಈ ಲೋಕನ್ ಬರೆದ ಸುವಾರ್ತೆಯಲ್ಲಿ ಮೊದಲನೇ ಅಧ್ಯಾಯದಾಗ ನಾವು ಓದಿನಾಗಾದ್ರೂ ಮಾತ್ರ ಗೊತ್ತಾಗ್ತದ. ನಾವು ಪ್ರಾರ್ಥನೆ ಮಾಡಿಕೊಂಡು ವಾಕ್ಯದ ಕಡೆ ಹೋಗರಿ, ಪ್ರಾರ್ಥನೆ ಮಾಡ್ಕೊಂಬರಿ. ಮಹಾಪರಿಶುದ್ಧವಾಗಿರುವ ದೇವರೇ, ಅಯ್ಯ ನಿಮಗೆ ವಂದನೆಗಳು ತಂದೆ. ನಿಮ್ಮ ಸನ್ನಿಧಾನದಲ್ಲಿ ಪ್ರಭಾ ನಮ್ಮೆಲ್ಲರಿಗೆ ಸೇರಿಸಿಕೊಂಡಿದ್ದಕ್ಕಾಗಿ ಸ್ತೋತ್ರವಾಗಲಿ. ಈಗೋ ಪ್ರಭಾ ಈ ದಿನ ಪ್ರಭಾ ನಾವು ನೋಡುವುದಕ್ಕೋಸ್ಕರವಾಗಿ ನೀವು 2024ನೇ ವರ್ಷದ ಹಿಂದಿನ ಭಾಗದಲ್ಲಿ ಈ ಲೋಕದಲ್ಲಿ ಪ್ರಭಾ ನೀವು ಅಯ್ಯ ಕೂಸಾಗಿ ಹುಟ್ಟಿ ಬಂದಿರ್ತಕ್ಕಂಥ ಸಂದರ್ಭ ಮೊದಲುಗೊಂಡು ಇಲ್ಲಿವರೆಗೆ ಸ್ವಾಮಿ ಅಯ್ಯ ನಿಮ್ಮ ಕೃಪೆವು ಕನಿಕರವು ದಯವು ನಿಮ್ಮ ಪ್ರೀತಿ ಅಯ್ಯೋ ಪ್ರಭಾ ಎಲ್ಲರ ಮೇಲೆ ಹರಾಡಿ ಪ್ರಭಾ ನಮ್ಮೆಲ್ಲರಿಗೆ ಈ ರೀತಿಯಾಗಿ ನಿಮ್ಮ ಸನ್ನಿಧಿಯಲ್ಲಿ ಸೇರಿಕೊಂಡು ಪ್ರಭಾ ನಿಮ್ಮನ್ನು ಕೃತಜ್ಞತೆ ಸ್ತುತಿ ಮಾಡೋದಕ್ಕೆ ಪ್ರಭಾ ನೀವು ಕೊಟ್ಟಂತ ಅವಕಾಶಕ್ಕಾಗಿ ಸ್ತೋತ್ರ. ಇನ್ನು ಹೆಚ್ಚಾಗಿ ಪ್ರಭಾ ನಿಮ್ಮ ಸನ್ನಿಧಾನದಲ್ಲಿ ಈ ರೀತಿಯಾಗಿ ಸೇರಿಕೊಂಡು ನಾವು ಸತ್ಯ ತಿಳಿದುಕೊಂಡು ಸತ್ಯಕ್ಕೆ ತಕ್ಕಂತೆ ನಡೀತಕ್ಕಂಥ ಒಳ್ಳೆ ಭಾಗ್ಯತೆ ನಮ್ಮೆಲ್ಲರಿಗೆ ಕೊಡ್ತೀರೆಂದು ಯೇಸು ಕ್ರಿಸ್ತನ ನಾಮದಲ್ಲಿ ಬೇಡುತ್ತೇವೆ ಸ್ವಾಮಿ. ಆಮೇನ್ ಆಮೇನ್ ಹಲ್ಲೆಲೂಯಾ. ಆ ದೇವರಿಗೆ ಸ್ತೋತ್ರವಾಗಲಿ. ಈ ಮತ್ತೆ ಆದಾಗ ಲೋಕನ್ ಬರೆದ ಸುವಾರ್ತೆದಾಗ ಏನಂತ ಗಿಜಿ ಬರ್ದಿದ್ರಿ? ಹಾ ನಮ್ಮಲ್ಲಿ ನಿಶ್ಚಯಕ್ಕೆ ಬಂದಿರುವ ಕಾರ್ಯಗಳನ್ನು ಮೊದಲಿನಿಂದ ಕಣ್ಣಾರೆ ಕಂಡು ಸುವಾರ್ಥ ವಾಕ್ಯವನ್ನು ಸಾರುತ್ತಿದ್ದವರು ನಮಗೆ ತಿಳಿಸಿದ ಪ್ರಕಾರ ಆ ಕಾರ್ಯಗಳನ್ನು ಚಕ್ರದ ರೂಪವಾಗಿ ಬರೆಯುವುದಕ್ಕೆ ಅನೇಕರು ಪ್ರಯತ್ನಿಸಿದರಾಗಿ ನಾನು ಬುಡದಿಂದ ಎಲ್ಲವನ್ನೂ ಚೆನ್ನಾಗಿ ವಿಚಾರಿಸಿದ ಕಾರಣ ಅವುಗಳನ್ನು ನಿಮಗೆ ಕ್ರಮವಾಗಿ ಬರೆಯುವುದು ಒಳ್ಳೆಯದೆಂದು ನನಗೂ ತೋಚಿತು. ಹಲ್ಲೆಲೂಯಾ. ದೇವರು ಯೇಸು ಸ್ವಾಮಿ ಲೋಕದಾಗ ಹುಟ್ಟಿ ಬಂದಿರ್ತಕ್ಕಂಥ ಸಂದರ್ಭದಲ್ಲಿಂದು ಆತನ ಸಂಕಟ ಅವರು ಉಳಿದುಕೊಂಡು ಆತನ ಬಳಿ ಕಲ್ಕೊಂಡು ಆ ಕರ್ಮಗಳು ಹ್ಯಾಂಗವ ಎಂಬುದಾಗಿ ಈ ಲೋಕದ ಜನರಿಗೆ ಗೊತ್ತಾಗ ಕಡಿಂದು ಈ ಪರಿಶುದ್ಧವಾಗಿರ್ತಕ್ಕಂಥ ಗ್ರಂಥ ದೇವರೇ ಬರೆಸಲ್ಪಟ್ಟಾರ. ಮನುಷ್ಯರಿಷ್ಟದ ಪ್ರಕಾರವಾಗಿ ಬರ್ದಿಲ್ಲ. ಮನುಷ್ಯರಿಷ್ಟದ ಪ್ರಕಾರವಾಗಿ ಬರ್ದ್ರ ಅನೇಕ ಪಾಪ ಮಾಡಿರ್ತಕ್ಕಂಥ ಜನರ ಪಾಪಗಳು ಇದ್ರೊಳಗ ಮುಚ್ಚಲ್ಪಡ್ತಿದ್ವು. ಏನಿಲ್ಲ ಇದ್ರಾಗ ಹಂಗಿಲ್ಲ. ನೀ ತಪ್ಪು ಮಾಡಿದೆ, ನೀ ಪಾಪ ಮಾಡಿದೆ, ನೀ ದುಷ್ಟನಾಗಿದೆ, ನೀ ಗರ್ಭಸ್ಥನಾಗಿದೆ, ನಿನ್ನ ಆಲೋಚನೆಗಳು ನಿನಗೆ ಬುದ್ಧಿ ನಿನಗೆ ಅಂದ್ರ ಶಿಕ್ಷೆಯನ್ನು ತಪ್ಪಿಸ್ಲಿಕ್ಕೆ ಅಂತಂದ್ರೆ ಅದು ಎಚ್ಚರಿಕೆ ಕೊಡೋದಕ್ಕೋಸ್ಕರವಾಗಿ ಈ ಪರಿಶುದ್ಧ ಗ್ರಂಥದಲ್ಲಿ ಅನೇಕ ಸತ್ಯದ ಮಾತುಗಳು ಬರೆಯಲ್ಪಟ್ಟವು. ಹಲ್ಲೆಲೂಯಾ. ಆದ್ರೆ ಈ ರೀತಿಯಾಗಿ ಬರ್ತಿರ್ತಕ್ಕಂಥ ಸಂದರ್ಭದಲ್ಲಿ ಈ ಸತ್ಯದ ಪ್ರಕಟಣೆ ಮಾಡೋದಕ್ಕೋಸ್ಕರವಾಗಿ ದೇವರು ಮಾಡಿರ್ತಕ್ಕಂಥ ಉಪಕಾರಕ್ಕಾಗಿ ನಾವು ನಿಜವಾಗ್ಲೂ ಆತಗೆ ನಾವು ಎಷ್ಟೋ ಕೃತಜ್ಞತೆ ಹೇಳ್ತಕ್ಕಂಥ ಜನರಾಗಿರ್ಬೇಕು. ಹಲ್ಲೆಲೂಯಾ. ಈ ಒಂದು ಸಂದರ್ಭದಲ್ಲಿ ನಮ್ಮೆಲ್ಲರ ಒಂದು ಪಾಪ ಪರಿಹಾರ ಮಾಡೋದಕ್ಕೋಸ್ಕರವಾಗಿ ಇದು ಬರ್ತಾರೆ ಅಂತ ಹೇಳಿರು. ಅನೇಕ ಜನರು ಕೇಳ್ಯಾರ, ಕರೆಗೆ ನೋಡಿಲ್ಲ. ಅದು ಬಂದಂತ ಸಂದರ್ಭದಲ್ಲಿ ಅನೇಕರಿಗೆ ಸಂತೋಷ ಸಮಾಧಾನ ಆಗ್ಯದ ಕರೆ ಅಲ್ಲ. ಅವಾಗ ಕೆಲವು ಜನರು ತಿಳ್ಕೊಂಡಿಲ್ಲ. ಇವತ್ತು ನಮ್ಗೆ ನೋಡಕ್ಕಿಲ್ಲ ಕರೆಗೆ ಅದನ್ನ ವಾಕ್ಯ ಮಾತ್ರ ನಮ್ದ್ರ ಮಾತ್ರ ನಮಗೆ ಎಷ್ಟೋ ಮೇಲುಕರವಾಗಿ ಆಶೀರ್ವಾದಕರವಾಗಿ ಸಮಾಧಾನಕರವಾಗಿ ನಮಗೂ ಸಹಾಯ ಮಾಡಕ ಸಿದ್ಧವಾಗಿವ. ಹಲ್ಲೆಲೂಯಾ. ಆದ್ರೆ 26ನೇ ವರ್ಷದಾಗ ನೋಡ್ಬೇಕಾದ್ರ ಏನಂತ ಕಸಿ ಬರೆಯಲ್ಪಟ್ಟಿಂದ ಲೋಕನ್ ಮಾಡಿದ ಸುವಾರ್ತೆ ಮೊದಲನೇ ಅಧ್ಯಾಯ 26ನೇ ವಚನದಾಗ ದೇವರು ಗಬ್ರಿಯೇಲನೆಂಬ
ತನ್ನ ದೂತನನ್ನು ಮೈಕ್. ಗಲಿಲಾಯ ಸೀಮೆಯ ಗಲಿಲಾಯ ಸೀಮೆಯ ನಜರೇತ್ ಎಂಬ ಊರಿಗೆ ಒಬ್ಬ ಆರನೆಯ ತಿಂಗಳಲ್ಲಿ ದೇವರು ಗಬ್ರಿಬೇಲನೆಂಬ ತನ್ನ ದೂತನನ್ನು ಗಲಿಲಾಯ ಸೀಮೆಯ ನಜರೇತ್ ಎಂಬ ಊರಿಗೆ ಒಬ್ಬ ಕನ್ನಿಕೆಯ ಬಳಿಗೆ ಕಳುಹಿಸಿದನು. ಆ ಕನ್ನಿಕೆಯು ಹೆಸರು ಮರಿಯಳು. ಆಕೆಯು ದಾವಿದನ ಮನೆತನದ ಯೋಸೇಫನೆಂಬ ಪುರುಷನಿಗೆ ನಿಶ್ಚಾರ್ಥವಾದವಳು. ಆ ದೂತನು ಆಕೆಯ ಬಳಿಗೆ ಬಂದು, ದೇವರ ದಯೆ ಹೊಂದಿದವಳೆ, ನಿನಗೆ ಶುಭವಾಗಲಿ. ಹಲ್ಲೆಲೂಯಾ. ಏನಾಗ್ಲಿ ಅಂತ ದೇವರು ದಯ ಹೊಂದಿರ್ತಕ್ಕಂಥ ಮರಿಯಳೇ ನಿನಗೆ ಶುಭವಾಗ್ಲಿ ಹೇಳ್ತಾರ. ಇವತ್ತು ನಾವು ನಿಜವಾಗ್ಲೂ ದೇವರು ದಯ ಹೊಂದತಕ್ಕಂಥ ಒಂದು ಯೋಗ್ಯತೆ ಮನುಷ್ಯರಿಗೆ ಬೇಕು. ದೇವ್ರ ದಯ ಸುಮ್ಮನೆ ಸಿಗಲ್ಲ. ಒಬ್ಬ ಮನುಷ್ಯನ ದಯ ಬಿ ಸಿಗಬೇಕಾದ್ರ ಯೋಗ್ಯತೆ ಬೇಕು. ಒಂದ್ ವೇಳೆ ಯೋಗ್ಯತೆ ಎಲ್ಲಿ ಹೋಯ್ತು ಅಂತಂದ್ರ ನೀವು ಏನು ಮಾಡಿದ್ರು ಬಿ ಅದು ದಯ ಸಿಗಲ್ದು. ಸಿಕ್ಕರು ಬಿ ಅದು ವ್ಯಕ್ತ, ಅದು ನಮಗೂ ಲಾಗೂ ಆಗಲ್ದು. ಏನಾಯ್ತದ? ಈ ರೀತಿಯಾಗಿ ದೇವರ ಸನ್ನಿಧಾನದಲ್ಲಿ ಪರಲೋಕದಿಂದ ದೇವದೂತ ಬಂದ ಕೈಸಿ ಅಂತಂದ್ರ ಮರಿಯಳಿಗೆ ಈ ಮಾತು ಹೇಳ್ತಾರ ಅಂತಂದ್ರ ನಿಜವಾಗಲೂ ಆಕಿಗೆ ಎಷ್ಟು ದೊಡ್ಡ ಯೋಗ್ಯತೆ ಅದ. ಏನಿಲ್ಲ, ಆ ಯೋಗ್ಯತೆ ನಮ್ಮೆಲ್ಲರಿಗೂ ಬೇಕು. ಆಶಯದ ನಮ್ಮೆಲ್ಲರಿಗೂ ಬೇಕು. ಕಡೆಗೆ ಕೆಲವು ಜನರಿಗೆ ಮಾತ್ರ ಅದು ಸಿಗ್ಲತ್ತದ. ಯಾರಿಗಾದ್ರೂ ಸಿಗ್ಲತ್ತದೋ ಆ ಜನರಿಗೆ ಮಾತ್ರ ಧನ್ಯರು. ಆ ಧನ್ಯತೆ ಈ ಹೆಣ್ಮಗಳಿಗೆ ಅಂದ್ರ ಆ ಸಿಗ್ತದ. ಯಾವ ಹೆಣ್ಮಗಳಿಗೆ ಸಿಗ್ತದ ಅಂತಂದ್ರ ಮರಿಯಳಗ ಅಲ್ಲ. ಹೆಂಗದಂತ? ದೇವರ ದಯ ಹೊಂದಿದವಳೇ ನಿನಗೆ ಶುಭವಾಗಲಿ, ಕರ್ತನು ನಿನ್ನ ಸಂಗಡ ಇದ್ದಾನೆ ಅಂದನು. ಆಕೆಯು ಆ ಮಾತಿಗೆ ತತ್ತರಿಸಿ ಇದೆಂತ ಆಶೀರ್ವಾದ ಎಂದು ಯೋಚನೆ ಮಾಡುತ್ತಿರಲಾಗಿ ಆ ದೂತನು ಆಕೆಗೆ, ಮರಿಯಳೇ ಹೆದರಬೇಡ, ನಿನಗೆ ದೇವರ ದಯೆ ದೊರಕಿತು. ಇಗೋ, ನೀನು ಗರ್ಭಿಣಿಯಾಗಿ ಒಬ್ಬ ಮಗನನ್ನು ಹೇರುವಿ. ಆತನಿಗೆ ಯೇಸು ಎಂದು ಹೆಸರಿಡಬೇಕು. ಆತನು ಮಹಾಪುರುಷನಾಗಿ ಪರಮಾತ್ಮನ ಕುಮಾರನೆನಿಸಿಕೊಳ್ಳುವನು. ಇದಲ್ಲದೆ ದೇವರಾಗಿರುವ ಕರ್ತನು ಆತನ ಮೂಲ ಪಿತನಾದ ದಾವಿದನ ಸಿಂಹಾಸನವನ್ನು ಆತನಿಗೆ ಕೊಡುವನು. ಆತನು ಯಾಕೋಬನ ವಂಶವನ್ನು ಸದಾಕಾಲ ಆಳುವನು. ಆತನ ದಾವಿದನ ವಂಶ ಸಿಂಹಾಸನ ಎಲ್ಲಿ ತನಕ ಇರ್ತಂತ? ಸದಾಕಾಲ. ದಾವಿದಗ ದೇವರು ಅಂತ ಭಾಗ್ಯ ಕೊಟ್ಟದ. ಆತನ ಸಿಂಹಾಸನ ಎಲ್ಲದ? ಆತನ ಸಿಂಹಾಸನ ಎಲ್ಲದರಿ? ಇವತ್ತು ಓಟ್ ಹಾಕಿ ದುಡ್ಡು ಕೊಟ್ಟು ಓಟ್ ಸಂಪಾದನೆ ಮಾಡಿಕೊಂಡು ನಾ ಒಳ್ಳೆ ವ್ಯಕ್ತಿ, ನಾ ಒಳ್ಳೆ ರಾಜ್ಯ ಅಂತ ಹೇಳ್ಕೊಂಡ್ರ ಆಗಲ್ಲ. ಇವತ್ತು ಬಹಳಷ್ಟು ಜನರು ಆ ಪದವಿ ಕಡಿದು ಎಷ್ಟೋ ದುಡ್ಡು ಖರ್ಚ ಮಾಡ್ತಾರೆ. ಕಡೆಗೆ ಆ ಪದವಿಗೆ ಅವ್ರು ಯೋಗ್ಯರಲ್ಲ ಅಲ್ಲ. ಆದ್ರೆ ದೇವರು ದಾವಿದ ರಾಜುಗ ಆತನ ಭಯ ಭಕ್ತಿ, ಆತನ ನೀತಿ, ಆತನ ವಿಶ್ವಾಸಕ್ಕೆ ನೋಡ್ಕೇಸಿ ಆತನ ಒಂದು ಪ್ರಾರ್ಥನಾ ಜೀವಿತ ನೋಡಿ ದೇವರು ಆತಗೆ ಏನು ಕೊಟ್ಟಾರ ಅಂದ್ರ ಒಂದು ಸಿಂಹಾಸನ ಕೊಟ್ಟಾರ. ಏನು ಕೊಟ್ಟಿಲ್ಲ? ಯಾತಕ್ಕೆ ಬರಲಂತ ವ್ಯಕ್ತಿಗೆ ಒಬ್ಬ ರಾಜ್ಯನಾಗಿ ನೇಮಿಸ್ಯಾರ. ಏನಂತ ಹೇಳ್ಯಾರ ಗೊತ್ತಾ? ದಾವಿದ, ನೀ ಕುರಿ ಕಾಯ್ಬೇಡ, ನೀ ಮನುಷ್ಯರಿಗೆ ಕಾಯಿ. ಮನುಷ್ಯರೊಳಗ ಬಹಳಷ್ಟು ಸಮಸ್ಯೆಗಳವ. ನೀ ಏನು ಮಾಡು, ಆಡು ಕಾಯೋದು ಕುರಿ ಕಾಯೋದು ಬಿಟ್ಟು ನೀ ಮನುಷ್ಯರಿಗೆ ಕಾಯಿ ಅಂತ ಅಂತಂದ್ರ ಆತ ಏನ್ ಮಾಡಿರೋ ಅಂತಂದ್ರ ಸೌಲು ರಾಜನ ಒಂದು ರಾಜ್ಯಕ್ಕೆ ಕರ್ಸ್ಕೊಂಡು ಅಧಿಕಾರ ಕರ್ಸ್ಕೊಂಡು ಆ ದಾವಿದಿಗೆ ಕೊಟ್ಟಾರ. ಆ ದಾವಿದಿಗೆ ಯಾಕೆ ಕೊಟ್ಟಾರ ಅಂತಂದ್ರ ಆತನೊಂದು ಭಯ ಭಕ್ತಿ ವಿಶ್ವಾಸದ ಜೀವಿತ
ಪ್ರಾರ್ಥನಾ ಜೀವಿತದ ಒಂದು ಪ್ರತಿಫಲ ಆತನು ದೇವರು ಕೊಟ್ಟಿರ್ತಕ್ಕಂಥ ಸಂದರ್ಭದಲ್ಲಿ ಅನೇಕ ದೇಶದ ಜನರು ಏನಾಗಿರಂದ್ರ ಗಾಬರಿ ಪಟ್ಟರ, ಹೆದರಿಕೊಂಡರ. ದಾವಿದ ನೋಡ ಸಣ್ಣ ಮನುಷ್ಯ ಹಣ, ದಾವಿದನ ಬುದ್ಧಿ ಹಂತದು, ದಾವಿದನಲ್ಲಿ ಇರ್ತಕ್ಕಂಥ ಧೈರ್ಯ ಹಂತದು, ದಾವಿದನಲ್ಲಿ ಇರ್ತಕ್ಕಂಥ ಶಕ್ತಿ ಹಂತದು. ಅಬ್ಬೋ ಆತನ ಸಂತ ನಾವು ಯುದ್ಧ ಮಾಡಕ್ ಆಗಲ್ಲ ಅಂತ ಅಂತಂದ್ರ ಎಷ್ಟೋ ಜನರಿಂದ ಸೋತು ಹೋಗ್ಯಾರ. ಆತನ ಸತ್ಯಕ್ಕೆ ವಿರೋಧವಾಗಿ ಯಾರು ನಿಂದ್ರಲಕ್ಕ ಅವ್ರಿಗೆ ಧೈರ್ಯನೇ ಇಲ್ಲ. ಯಾಕೋ ಗೊತ್ತಾ? ಆ ಧೈರ್ಯ, ಆ ಸಾಮರ್ಥ್ಯ ದೇವರು ದಾವಿದ ರಾಜುಗೆ ಕೊಟ್ಟಿರ್ತಕ್ಕಂಥ ಸಂದರ್ಭದಲ್ಲಿ ಆ ದಾವಿದನ ಒಂದು ಅಂಶದಲ್ಲಿ ಈ ಮರಿಯಳು ಹುಟ್ಟಿ ಬಂದಳ, ಈ ಯೇಸಪ್ಪ ಹುಟ್ಟಿ ಬಂದನ. ಈ ಜನರ ವಿಷಯದಲ್ಲಿ ಅಂತಂದ್ರೆ ದೇವರು ಏರ್ಪಾಟ್ ಮಾಡಿಕೊಂಡು ಇದರಲ್ಲಿ ಅಂತಂದ್ರೆ ಒಬ್ಬ ನೀತಿವಂತನು ದೇವ ಕುಮಾರನ ಹುಟ್ಟಿ ಬರ್ಬೇಕೆಂಬುದಾಗಿ ದೇವರು ಏರ್ಪಾಟ್ ಮಾಡಿರ್ತಕ್ಕಂಥ ಸಂದರ್ಭದಲ್ಲಿ ಆ ಹೆಣ್ಮಗಳಿಗೆ ಅಂತಂದ್ರ ಒಳ್ಳೆ ಭಾಗ್ಯತೆ ಸಿಕ್ಕದ. ಯಾವ್ದು ಸಿಕ್ಕದಂತ ಅಲ್ಲ, ಆ ಭಾಗ್ಯತೆ ನಮ್ಮೆಲ್ಲರಿಗೂ ಬೇಕು, ಎಲ್ಲರಿಗೆ ಬೇಕು. ಕಡೆಗೆ ಯೋಗ್ಯತೆ ಬೇಕಾಗ್ಯದ. ಯೋಗ್ಯತೆ ಯಾರಿಗದನೋ ಅವರಿಗೆ ಮಾತ್ರ ಸಿಗ್ತದ. ಮರೆಯಳ ಹಂತ ಪವಿತ್ರರಾಗಿರುವ ಜನರು, ಸತ್ಯತಾ ಜನರು, ಭಯಭಕ್ತಿ ಜನರು ಎಷ್ಟೋ ಮಂದಿ ಇದ್ದಿರಬಹುದು. ಕಡೆಗೆ ದೇವರು ಅವ್ರ ಬಲ್ಲಿನ ನಾವು ಹೆಚ್ಚಿಗೆ ಭಕ್ತಿ, ವಿಶ್ವಾಸ, ಪವಿತ್ರತೆ ಯಾರ ಬಳಿ ಕಾಣಿಸದ ಅಂದ್ರ ಮರಿಯಳ ಬಳಿ. ಅದಕ್ಕಿಂತ ಮರಿಯಳಿಗೆ ಏನಂತ ದೇವರು ಆರಿಸಿಕೊಂಡು ಮರಿಯಳ ಗರ್ಭದಲ್ಲಿ ಬರ್ಲಕ್ಕೆಂದ್ರ ಆತ ಇಷ್ಟಪಟ್ಟಾಗ ನಿಜವಾಗ್ಲು ಆ ಹೆಣ್ಮಗಳು ಸಿದ್ಧವಾಗ್ಯಾಳ. ಏಸಪ್ಪ ಏನಾಗ್ಯದಂತ ಅಲ್ಲ, ಸಕ್ರಿ ಕಾರ್ಯಕ್ರಮ ಆಗ್ಯಾವ, ನೆಂಟಸ್ಥಾನ ಮಾತ್ರ ಆಗ್ಯಾವ. ಆಗಿನ ಕಾಲದಾಗ ನೆಂಟಸ್ಥಾನ ಆದ್ರೆ ಪರಿಪೂರ್ಣವಾಗಿ ಅದೇ ಅಲ್ಲ ಮದುವೆ. ಆ ಸಂದರ್ಭದಲ್ಲಿ ಅನೇಕ ಕಾರ್ಯಕ್ರಮ ಜರುಗಿನಾಗ ಅವರಿಬ್ಬರು ದೂರೇ ಹರ, ಇನ್ನ ಕಣಿಕಿನೇ ಹಳ ಕರಡಿಕೆ ದೇವ್ರ ಹಾಕಿದೇನಂದ್ರ ಆರಿಸಿಕೊಂಡಿನಾಗ ನಿಜವಾಗ್ಲೂ ದೇವ್ರಿಗೆ ಅನ್ಕೊಂಡಿರ್ಬೋದು ಈ ಹೆಣ್ಮಗಳ ಚರಿತ್ರೆ ಖರಾಬ್ ಆಯ್ತದೇನೋ ಅಂತ ಅನ್ಕೊಂಡಿಕ್ಕಿಲ್ಲ. ಈ ಹೆಣ್ಮಗಳ ಜೀವಿತ ಹಾಳಾಯ್ತದ ಅಂತ ದೇವ್ರಿಗೆ ಅನ್ಕೊಂಡಿರ್ಬೋದು. ಕಡೆಗೆ ನಾ ಆಶೀರ್ವಾದ ಮಾಡೋರಿಗೆ ನಾವು ಒಳ್ಳೆಯರು ಅಂತ ಹೇಳ ಜನರು ಯಾರು ಕೆಟ್ಟರಾಗಲ್ಲ ಅಂತ ದೇವರು ಏನಂತಂದ್ರ ಒಳ್ಳೆ ಹೆಣ್ಮಗಳಂತ ಆರಿಸ್ಕೊಂಡು ಆ ಒಳ್ಳೆ ಹೆಣ್ಮಗಳ ಗರ್ಭದಲ್ಲಿ ಅಂತಂದ್ರ ಅದು ಜನಿಸಿ ಬಂದಿನಾಗ ಆಕಿನ ಹೆಸರು ಆ ಕೆಟ್ಟದಂತೆ ಎಲ್ಲಾರ ಬರ್ಬಿಟ್ರ ಅಂತೀರಿ. ಲೋಕ ಇವತ್ತು ಅಂತಿರಬಹುದು, ಈ ಲೋಕ ಅಂತಿರಬಹುದು ಯೇಸು ಸ್ವಾಮಿ ಮದಿ ಆಗಲ್ಲನೆ ಒಬ್ಬ ಯೌವನದಲ್ಲಿರ್ತಕ್ಕಂಥ ಆ ಹೆಣ್ಮಗಳಿಗೆ ಹುಟ್ಟಿ ಬಂದ ಅಂತ ಜನರು ಅಂತಿರಬಹುದು. ಅವರಿಗೆ ಖೂನ ಇಲ್ಲ, ಅವರು ಸತ್ಯವಾಕ್ಯ ಓದಿಲ್ಲ, ಧರ್ಮಶಾಸ್ತ್ರ ಓದಿಲ್ಲ, ಬೈಬಲ್ ಓದಿಲ್ಲ. ಈ ಧರ್ಮಶಾಸ್ತ್ರ ಯಾರಾದ್ರೂ ಓದ್ತಾರೋ ಅವ್ರು ಎಂದಿಗೂ ಬಿ ಆ ಮಾತಲ್ಲಕ ಬಹಳಷ್ಟು ಸಲ ವಿಚಾರ ಮಾಡ್ಬೇಕಾಗ್ಯದ. ಯಾಕೆ ಗೊತ್ತಾ? ಅದು ತಪ್ಪು ತೋರಿಸ್ತದ. ಅವ್ರು ಆಡ್ತಕ್ಕಂಥ ಮಾತು ಎಲ್ಲಕ್ಕ ದೊಡ್ಡ ತಪ್ಪು ತೋರಿಸ್ತದ ಅಲ್ಲ. ಅದನ್ನು ಬಿಡುಗಡೆ ಹೊಂದಲಕ್ಕೆ ಏನಂತಂದ್ರೆ ಇಲ್ಲಿ ದೇವದೂತರು ಅಂದ್ರ ಬಂದ್ ಕಸಿ ಅಂತಂದ್ರ ದೇವರು ಏನ್ ಹೇಳ್ತಾರ ಅಂತಂದ್ರ ಏನ್ ಹೇಳ್ತಾರ? ಆತನ ರಾಜ್ಯಕ್ಕೆ ದೇವರ ಗಬ್ರಿಯಲೆಂಬ ತನ್ನ ದೂತನನ್ನು ಗಲಿಲಾಯ ಸೀಮೆಯು ನಜರೇತೆಂಬ ಊರಿಗೆ ಒಬ್ಬ ಕನ್ಯೆಯ ಬಳಿಗೆ ಕಳಿಸಿದನು. ಯಾತಕ್ಕಂತಂದ್ರ ಧೈರ್ಯ ಕೊಡ್ಲಕ್ಕ, ನೀ ಭಯ ಪಡಬೇಡ, ನಾ ಅಂತ ಪಾಪನೇ ಮಾಡಿಲ್ಲ, ನಾ ಹೆಂಗ ಗರ್ಭ ಧರಿಸ್ಲಿ ಅಂತ ಕೇಸಂದ್ರೆ ಭಯ ಪಟ್ಟಳ. ನಿನಗೆ ಪಾಪ ಮಾಡೋ ಅವಸರನೇ ಇಲ್ಲ, ನಿನ್ನ ಮೇಲೆ ಪವಿತ್ರ ಆತ್ಮನ ನೆರಳು ಬರ್ತದ, ಅದ್ರ ಮೂಲಕವಾಗಿ ನೀನು ಗರ್ಭ ಧರಿಸ್ಲಿ ಅಂತ ಕೇಸಂದ್ರೆ ಹೇಳಿರುವಾಗ ಅದೇ ರೀತಿಯಾಗಿ ಕಾರ್ಯ ಜರುಗದ. ಆ ಕಾರ್ಯಕ್ಕ ಎಲ್ಲರೂ ಅಂಗೀಕರಿಸಬೇಕಾಗಿದೆ. ಯಾರಾದ್ರೂ ಅಂಗೀಕರಿಸಲ್ರು ಅವರು ಒಪ್ಪಲು ದೇವರು ಅಂತೇಳಿ ಒಪ್ಪಲ, ನಂಬಲ. ಯಾರು ನಂಬಲ್ಲ ಅವ್ರಿಗೆ ರಕ್ಷಣೆ ಇಲ್ಲ, ಅವರಿಗೆ ನಿತ್ಯ ಜೀವ ಇಲ್ಲ, ಅವರಿಗೆ ಸಮಾಧಾನ ಹೊಂದಿಕೊಳ್ಳಕ ಯೋಗ್ಯತೆ ಬಿ ಅವ್ರಿಗಿಲ್ಲ. ಆದ್ರೆ ಈ ರೀತಿಯಾಗಿ ಕಾರ್ಯ ಜರುಗಿಸ್ತಕ್ಕಂಥ ಸಂದರ್ಭದಲ್ಲಿ ಏನಂತ 32ರಾಗ ಆತನು ಮಹಾ ಪುರುಷನಾಗಿ ಪರಾತ್ಪರನ ಕುಮಾರನೆನಿಸಿಕೊಳ್ಳುವನು. ಇದಲ್ಲದೆ ದೇವರ ಕುಮಾರ ಅನಿಸಿಕೊಳ್ಳುವನು. ಇದಲ್ಲದೆ
ಇರುವ ಕರ್ತನು ಆತನ ಮೂಲ ಪಿತ್ತವಾದ ದಾವೀದನ ಸಿಂಹಾಸನವನ್ನು ಆತನಿಗೆ ಕೊಡುವನು. ಯಾರಿಗೆ ಕೊಡ್ತಾರ ಇವತ್ತ ಯೆರೂಸಲೇಮ್ ಚರ್ಚ್ ಯಾರು ಕಟ್ಟಾರ? ಆ ಚರ್ಚಿನ ಕಡೆದು ಕಾಲ ಹಿಡಿದು ಯುದ್ಧಗಳು ನಡ್ಕೋತಾನೇ ಹೊಂಟವು. ಎಷ್ಟೋ ಸಲ ಚರ್ಚ್ ಅದು ಕೆಡಲ್ಪಟ್ಟಿನದ, ತಿರುಗಿ ಮತ ಕಟ್ಟಲ್ಪಟ್ಟಿದ, ಕೆಡಲ್ಪಟ್ಟಿನದ ಮತ ತಿರುಗಿ ಕಟ್ಟಲ್ಪಟ್ಟಿದ್ದದ. ಅದ್ರ ಮೇಲೆ ಎಷ್ಟೋ ಜನರು ಅಧಿಕಾರ ನಡೆಸಬೇಕಲ್ಲತ್ತಾರ. ಕಡೆಗೆ ದೇವರು ಮಾತ್ರ ಆತನ ಮಕ್ಕಳಿಗೆ ನಡೆಸ್ಲಕ್ಕ ಯೋಗ್ಯತೆ ಕೊಟ್ಟಾರ, ಆ ಅಧಿಕಾರ ಕೊಟ್ಟಾರ. ಆ ಸಿಂಹಾಸನ ಇವತ್ತು ದೇಶದ ಮೂಲಿನಿಂದ ಜನರು ಎಲ್ಲಿಗೆ ಹೋಯ್ತಾರ ಅಂತಂದ್ರ ಅಲ್ಲಿ ಹೋಗ್ಕಸಿ ಅಂತಂದ್ರ ತಪ್ಪುಗಳು ಒಪ್ಪಿಕೊಂಡು ಅವ್ರು ಪ್ರತಿಯೊಬ್ಬರು ಏನಂದ್ರ ದೇವರ ವಾಕ್ಯದ ಪ್ರಕಾರವಾಗಿ ಜೀವಿಸ್ಲಿಕ್ಕೆ ಸಿದ್ಧವಾಗಲಿಕ್ಕೆ ಅಲ್ಲಿಗೆ ಹೋಗ್ತಾರ. ಏನಿಲ್ಲ ಅಲ್ಲ, ದೇವರಿಗೆ ಸ್ತೋತ್ರ, ಹಲ್ಲೆಲೂಯಾ. ದಾವೀದನ ಸಿಂಹಾಸನವನ್ನು ಆತನಿಗೆ ಕೊಡುವನು, ಆತನು ಯಾಕೋಬನ ವಂಶವನ್ನು ಸದಾಕಾಲ ಆಳುವನು, ಆತನ ರಾಜ್ಯಕ್ಕೆ ಅಂತ್ಯವೇ ಇಲ್ಲ ಎಂದು ಹೇಳಿದನು. ಅಂತ್ಯ ಎದಕ್ಕಿರ್ತದ? ಆತನ ಮಾತಿಗೆ ತಿರುಗಿಲ್ಲ, ಎದುರು ಇಲ್ಲ. ಆತನ ಮಾತಿಗೆ ಯಾರು ತಿರುಗಿ ಬಿಡಲ್ರು, ಆತನ ಮಾತಿಗೆ ಯಾರು ಎದುರು ಬಿ ಬರಲ್ರು. ಅಂತ ಧೈರ್ಯ, ಅಂತ ಶಕ್ತಿ ಯಾರಿಗಿಲ್ಲ. ಯಾಕಂತಂದ್ರ ಆತ ಏನಾರ ಅಂತಂದ್ರ ಮಹಾ ಪರಾಕ್ರಮಿ ಪುರುಷ ಹಾಕಿದ. ಆತಗೆ ಸೋಲಿಸ್ತಕ್ಕಂಥ ಯೋಗ್ಯತೆ ಯಾರಿಗೇ ಇಲ್ಲ. ಏನ್ ಯಾರಿಗಾರ? ಆ ರೀತಿಯಾಗಿ ಆತನ ರಾಜ್ಯಕ್ಕ ಅಂತ್ಯವೇ ಇಲ್ಲ ಎಂದು ಹೇಳಿದನು. ಮರಿಯಳು ನಿಜವಾಗ್ಲು ಆತನ ರಾಜ್ಯಕ್ಕೆ ಅಂತ್ಯನೇ ಇಲ್ಲ. ಕರಡಿಗೆ ಸೈತಾನ ಅಂದ್ಕೊಂಡನ ಅಂತ್ಯ ಮಾಡ್ಬೇಕಂತೇಳಿ ಕರಡಿಗೆ ಅಸಾಧ್ಯ. ಇವತ್ತು ಬಲಹೀನರು, ದುಷ್ಟರು, ಗರ್ವಿಷ್ಠರು, ಪಾಪಿಷ್ಠರು, ಮೋಸಗಾರರು ನಾವು ಚಂದ ಆಗ್ಬೇಕಂತಾರೆ ಕರಡಿಗೆ, ಅವ್ರಿಗೆ ಯೋಗ್ಯತೆ ಇಲ್ಲ. ಯಾಕೋ ಗೊತ್ತಾ? ರಾಜ್ಯದಾಗ ಸೇರಿದ್ರು ಮಾತ್ರ ಎಲ್ಲ ಅದ. ಕೇವಲ ಆತನ ರಾಜ್ಯದಾಗ ಸೇರಿದ್ರು ಮಾತ್ರ ಎಲ್ಲ ಅದ. ಆತನ ರಾಜ್ಯದಾಗ ಸೇರಲು ಹೋದ್ರ ಏನೇನೇ ಇಲ್ಲ. ಯಾಕೋ ಗೊತ್ತಾ? ಆತನ ರಾಜ್ಯದಾಗ ಯಾರಿಲ್ಲೋ ಅವರೆಲ್ಲರೂ ಏನಾಯ್ತಾರ ಅಂತಂದ್ರ ನಾಶವಾಗ್ತಾರ. ಅವ್ರಿಗೆ ಅಂತ್ಯ ಕಾಲ ಬರ್ತದ. ಅದ್ರಾಗಿಂದ ಯಾರು ಹೊರಗೆ ಬರ್ಲಕ್ಕ ಸಾಧ್ಯನೇ ಇಲ್ಲ. ಏನ್ ಸಾಧ್ಯದ? ಆತನ ರಾಜ್ಯ ಹೆಂಗಿರ್ತಂತ? ಸದಾಕಾಲ. ಅದಕ್ಕಂದ್ರೆ ಮತ್ತೆ 6:33 ಏನ್ ಹೇಳ್ತಂತಂದ್ರ, ಮೊದಲು ನನ್ನ ರಾಜ್ಯಕ್ಕಾಗಿ ನೀತಿಗಾಗಿ ತೌಕ ಪಡೀರಿ. ಅದ್ರಲ್ಲಿ ನೀವು ಸದಾ ಜೀವಿಸಬೇಕು, ನನ್ನ ಜೊತೆಲೆ ನೀವು ಇರಬೇಕು. ಇದು ದೇವರ ಸಂಕಲ್ಪವಾಗ್ಯದ. ಏನಾಗಿಲ್ಲ. ಈ ರೀತಿಯಾಗಿ ಆಗ್ತಕ್ಕಂಥ ಸಂದರ್ಭದಲ್ಲಿ ಆ ರಾಜ್ಯದಾಗ ಸೇರಿದಾಗ ನಾವು ಎಷ್ಟು ಪ್ರಯಾಸ ಪಡಿಬೇಕಂದ್ರ ದಾವೀದ ರಾಜು ಹೆಂಗ ಪ್ರಯಾಸ ಪಟ್ಟನು ಹಾಗೇ ಪ್ರಯಾಸ ಪಡಬೇಕು. ಇಲ್ಲಂದ್ರೆ ನಮ್ಮ ಪ್ರಯಾಸಗಳೆಲ್ಲ ನಿಷ್ಫಲವಾಯ್ತವ. ಇಲ್ಲ ಹೋದ್ರ ಪ್ರಯಾಸ ಎಲ್ಲ ನಿಷ್ಫಲವಾಯ್ತವ. ನಮ್ಮ ಆಶೆಗಳೆಲ್ಲ ಆಶಾಭಂಗವಾಯ್ತವ. ನಾವು ಆಶೆ ಇಟ್ಕೊಂಡಿದ್ದೆವು. ಏನಂತೇಳಿ ಆಶೆ ಇಟ್ಕೊಂಡಿದ್ದೇವೆ ಅಂದ್ರ, ನನ್ನ ಮಗ ಚಂದ ಓದಬೇಕು, ಬರಿಬೇಕು, ಚಂದ ಒಳ್ಳೆ ವ್ಯಕ್ತಿ ಆಗ್ಬೇಕು. ಖರ್ಗೆ ಏನ್ ಮಾಡ್ಬೇಕು? ಅವನಿಗೆ ನಾವು ಆ ಕಂಟ್ರೋಲ್ದಾಗ ಇಕ್ಕಿಲ್ಲ. ಅವ ಏನಾಗ್ಲತ್ತನ? ಚಂದ ಕುಡಿಕೆ ಆಗ್ಲತ್ತನ, ಚಂದ ಸುಳ್ಗಾರ ಆಗ್ಲತ್ತನ, ಚಂದ ಮೋಸಗಾರ ಆಗ್ಲತ್ತನ. ತಪ್ಪು ಯಾರ್ದು? ನಾವು ನಡೆಸಲ್ ಕಣಿದು ತಪ್ಪು ನಮ್ದ, ಮಕ್ಕಳ್ದ? ಮಾಡತ್ತಿದ್ದೇವ ಪ್ರಾರ್ಥನಾ? ಅಲ್ಲ, ಆ ರೀತಿಯಾಗಿ ಮಾಡಿದ್ರು ಮಾತ್ರ ನಮ್ಮ ಮಕ್ಕಳು ಆತನ ರಾಜ್ಯದಾಗ ಇರ್ತಾವ. ಆತನ ರಾಜ್ಯಕ್ಕ ಏನಿಲ್ಲ ಅಂತ ಅಂತವೇ ಇಲ್ಲ. ಆ ರಾಜ್ಯದಾಗ ನಾವಿರ್ಲಕ್ಕೆ ಅಂತಂದ್ರ ಸಿದ್ಧವಾಗಿರ್ಬೇಕು. ಆ ರೀತಿಯಾಗಿ ನಾವು ನಡಿಲಕ್ಕ ಇಷ್ಟಪಡ್ಬೇಕು. ಮತ್ತೇನಂತ ಅಂತೆ ಎಂದು ಹೇಳಿದನು. ಮರಿಯಳು ಆ ದೂತನನ್ನು, ಇದು ಹೇಗಾದೀತು? ನಾನು ಪುರುಷನನ್ನು ಅರಿತವಳಲ್ಲ ಎಂದು ಕೇಳಿದಕ್ಕೆ ದೂತನು, ನಿನ್ನ ಮೇಲೆ ಪವಿತ್ರಾತ್ಮ ಬರುವುದು, ಪರಮಾತ್ಮನ ಶಕ್ತಿಯು ನೆರಳು ನಿನ್ನ ಮೇಲೆ ಬೀಳುವುದು.
ಆದುದರಿಂದ ಹುಟ್ಟುವ ಆ ಪವಿತ್ರ ಶಿಶು ದೇವರ ಮಗನೆನಿಸಿಕೊಳ್ಳುವುದು. ಮತ್ತು ನಿನ್ನ ಬಂಧುವಾದ ಎಲಿಜಬೇತಳಿದ್ದಾಳಲ್ಲ, ಆಕೆ ಸಹ ಉಪ್ಪಿನವಳಾಗಿದ್ದರೂ ಗರ್ಭಿಣಿಯಾಗಿ ಇದ್ದಾಳೆ. ಆಕೆಯು ಗರ್ಭದಲ್ಲಿ ಗಂಡು ಮಗುವದೆ. ಬಂಜೆ ಎನಿಸಿಕೊಂಡಿದ್ದ ಆಕೆಯ ಯಾವ ಮಾತಾದರೂ ನಿಶ್ಚಲವಾಗುವುದಿಲ್ಲ ಅಂದನು. ದೇವರ ಸ್ತೋತ್ರ, ಹಲ್ಲೆಲೂಯಾ. ನಿಜವಾಗ್ಲೂ ಜಕರ್ಯ, ಎಲಿಷಬೇತು ಭಕ್ತಾದಿಗಳಿದ್ದರು, ಒಳ್ಳೆ ವರಗಳು ಅವರಿಗಿದ್ದು, ದೇವರ ಆಲಯದಲ್ಲಿ ಯಾವಾಗಲೂ ಅವರು ಆರಾಧನೆ ಮಾಡ್ತಕ್ಕಂಥ ಜನರಾಗಿದ್ದರು. ಓಡು ಭಕ್ತಿಯಲ್ಲಿ ಬೆಳೆದ್ರು ಬಿ ದೇವರು ಅವ್ರಿಗೆ ಏನು ಕೊಟ್ಟರು ಅಂದ್ರೆ ದೊಡ್ಡ ಅವಮಾನ ಕೊಟ್ಟರು. ಒಳ್ಳೆ ವರಗಳವ, ಅವ್ರ ಪ್ರಾರ್ಥನೆ ಕೇಳತ್ತಾರ, ಅನೇಕ ಜನರಿಗೆ ಸ್ವಸ್ಥತೆ, ಬಿಡುಗಡೆ, ಸಮಾಧಾನ, ಸಂತೋಷ, ಒಳ್ಳೆ ಲಾಭ ಆಗಬಲೆ ಅವ್ರ ಜನರಿಗೆ ಅಂದ್ರೆ ಪ್ರಾರ್ಥನೆ ಮಾಡ್ತಾರ. ಕರೆಕ್ಟ್ಗೆ ಅವರಿಗೆ ಏನಿಲ್ಲ ಅಂತ, ಅವರಿಗೆ ಗರ್ವ ಫಲ ಬಹುಮಾನ ಇಲ್ಲ, ದೊಡ್ಡ ಅವಮಾನ. ಅದು ಶೋಧನೆ, ಅದು ಶೋಧನೆ, ಅದು ಶೋಧನೆ ಮನುಷ್ಯರಿಗೆ. ಇವತ್ತು ನಮ್ಮ ಜೀವಿತದಾಗ ನಾವು ಏನಾದರೂ ಪಡ್ಕೋಬೇಕಲ್ಲತ್ತಿದ್ದೇವೋ, ಅದು ನಾವು ಪಡ್ಕೊಳಕ ನಮಗೆ ಯೋಗ್ಯತೆ ಇಲ್ಲ. ಯಾಕೋ ಗೊತ್ತಾ? ಶೋಧನೆ. ನಮ್ಮ ಆತ್ಮ ನಮಗೆ ಗದ್ದಿರಿಸ್ತದ. ಪ್ರಾರ್ಥನೆ ಮಾಡು ಓ ಶರೀರ, ಪ್ರಾರ್ಥನೆ ಮಾಡು ಓ ಶರೀರ, ದೇವರಿಗೆ ಕೂಗು. ನೀ ಸಮಸ್ಯೆದಾಗಿದ್ಯಲ್ಲ, ನೀ ಆಪತ್ತದಲ್ಲಿ ಇದ್ದಿದ್ಯಾಗಲ್ಲ, ನೀ ರೋಗದಾಗಿದ್ದಿದೆಯಲ್ಲ, ನೀ ಅವಮಾನದಾಗಿದ್ದಿದೆಯಲ್ಲ, ನೀ ದೇವರಿಗೆ ಕೂಗು ಅಂತದ. ಕಡೆಗೆ ಶರೀರ ಅಂತಾರ, ಅರೇ ಮಹಾರಾಯ ಜರ ತಾಳು, ಜರ ನೆದ್ದಿ ಹೊಂಟದ, ಜರ ತಾಳು, ನನಗೆ ಸುಖ ಇಲ್ಲ, ಜರ ಅವ್ರಿಗೆ ಮಾತಾಡ್ತೆ, ಜರ ಹಿಂಗೆ ಓಡಾಡಿ ಬರ್ತೆ. ಸಮಯ ಎಲ್ಲ ಅಲ್ಲೇ ವ್ಯರ್ಥ ಆಗುತ್ತದ ಅಲ್ಲ. ಅದರಿಂದ ಏನು ಬಿಲ್ಲ. ಇವತ್ತು ಎಲಿಷಬೇತಳು, ಜಕರ್ಯ ಪ್ರಾರ್ಥನೆ ಮಾಡಿದಾಗ ಅನೇಕ ಅದ್ಭುತ ಕಾರ್ಯಗಳು ಜರುಗ್ಯಾವ. ಅವ್ರ ಹೊಟ್ಟೆಯಲ್ಲಿ ಹುಟ್ಟಿ ಬರ್ಲಕ್ಕ ದೇವ್ರ ಕಾರ್ಯ ಜರುಗಿಸ್ಯಾರ. ಅವ್ರ ಹೊಟ್ಟೆಗೆ ಹುಟ್ಟಿ ಬರ್ಲಕ್ಕ ಯಾರು ಇಷ್ಟಪಟ್ಟಾರ ಗೊತ್ತಾ? ಎಲಿಯ ಪರ್ವಾದಿ ಏನಿದ್ದ ಗೊತ್ತಾ? ಭಕ್ತಾದಿಯಾಗಿರ್ತಕ್ಕಂಥ, ಪವಿತ್ರವಾಗಿರ್ತಕ್ಕಂಥ, ಪರಿಶುದ್ಧವಾಗಿರ್ತಕ್ಕಂಥ ಒಬ್ಬ ಮನುಷ್ಯನಾಗಿದ್ದ. ಒಬ್ಬ ಮನುಷ್ಯನು ಒಬ್ಬ ಒಳ್ಳೆ ಕುಟುಂಬದಾಗ ಹುಟ್ಟಬೇಕಾದ್ರ ಆ ಒಳ್ಳೆ ಜನರಿಗೆ ಆರಿಸ್ಕೊಂಡನ. ಆ ವ್ಯಕ್ತಿ ಒಳ್ಳೆ ಜನರ ಹೊಟ್ಟೆಯಲ್ಲಿ ಹುಟ್ಟಿ ಬರ್ಲಿಕ್ಕೆ ಏನು ಮಾಡಿದ ಅಂತದ, ಒಳ್ಳೆ ಭಕ್ತಾದಿಗಳಿಗೆ, ಪವಿತ್ರವಾಗಿರ್ತಕ್ಕಂಥ ಜನರಿಗೆ, ಪರಿಶುದ್ಧವಾಗಿರ್ತಕ್ಕಂಥ ಜನರಿಗೆ ಆರಿಸಿಕೊಂಡು ಅವ್ರ ಗರ್ಭದಲ್ಲಿ ಹುಟ್ಟಿ ಬರ್ಲಕ್ಕ ಇಷ್ಟಪಟ್ಟನ. ಅಲ್ಲಿ ಹೇಳ್ತಾರ, ಮರಳಿಗೆ ಧೈರ್ಯ ಸಾಲಲ್ಲಿ ಕಡಿದು, ಮರಳೇ ನಿನ್ನ ಬಂಧುವಾದ ಎಲಿಷಬೇತಳ ಹಳಲ್ಲ, ಆಕೆಗೆ ದೊಡ್ಡ ಅವಮಾನ ಅದಲ್ಲ, ಆಕೆಗೆ ಮುಪ್ಪಿನ ಕಾಲದಲ್ಲಿ ಆಕೆ ಗರ್ಭ ಧರಿಸ, ನಿನಗೆ ವಿಶ್ವಾಸ ಆಗಲ್ಲ ಉಂಟದ? ಆಕಿನ ಮನೆಗೆ ಹೋಗಿ ನೀನು ಭೇಟಿಯಾಗಿ ನೀವು ಮಾತಾಡು. ಪರೀಕ್ಷಾ ಮಾಡಕ್ ಆಕಿಗೆ ಏನಂತಂದ್ರ, ಖರೇನ ಸುಳ್ಳ ಏನಾದ್ರು ತಿಳ್ಕೊಳಕ್ ಏನಂದ್ರ, ಆ ಬಂಧು ಆಗಿರ್ತಕ್ಕಂಥ ಎಲಿಷಬೇತಳ ಮನೆಗೆ ಹೋಗಿನಾಗ ಎಷ್ಟು ಸಂತೋಷ ಆಗಿದೆ ಅವರಿಗೆ ಗೊತ್ತಾ? ಎಷ್ಟು ಸಂತೋಷ ಆಗಿದೆ ಗೊತ್ತಾ? ಬಹಳ ದೊಡ್ಡ ಸಂತೋಷ ಆಗಿದೆ. ಹೆಂಗಾಗಿದೆ ಅಂತ ಹೋದ್ರಿ, ಬಂಜಿಯ ಅನಿಸಿಕೊಂಡಿದ್ದ ಆಕೆಗೆ ಇದು 6ನೆಯ ತಿಂಗಳು, ದೇವರಿಂದ ಬರುವ ಯಾವ ಮಾತಾದರೂ ನಿಷ್ಫಲವಾಗುವುದಿಲ್ಲ ಅಂದನು. ಆಗ ಮರಿಯಳು, ಇಗೋ ನಾನು ಕರ್ತನ ದಾಸಿ, ನಿನ್ನ ಮಾತಿನಂತೆ ನನಗಾಗಲಿ ಅಂದಳು. ಆಮೇಲೆ ಆ ದೂತನು ಆಕೆಯ ಬಳಿಯಿಂದ ಹೊರಟು ಹೋದನು. ದೇವದೂತ ಆ ಕಡೆ ಹೋಯ್ತಿಲ್ಕಿ ಆ ಮರಿಯಳು ಎಲಿಷಬೇತಳು ಮನೆಗೆ ಹೊಂಟಳ. ಖರೇನಾ? ಸಾಧ್ಯ ಅದನ? ವಯಸ್ಸಾಗೋಗ್ಯದ, ಎಲ್ಲ ಆಗೋಗ್ಯದ, ಹಂಗಾಯ್ತದ. ಪರೀಕ್ಷೆ ಮಾಡ್ಯಾರಿ, ನೋಡರಿ ಈ ದೇವದೂತನ ಖರೆ ಹೇಳೋಣ, ಸುಮ್ಮನೆ ಹೇಳೋಣ, ಪರೀಕ್ಷೆ ಮಾಡಕ ಬಂದಿಲ್ಲ ಅಂತೀರಿ. ತನ್ನ ವಿಶ್ವಾಸ ಬೆಳೆಸ್ಕೊಂಬಂದಿದ್ದು ಖಂಡಿತವಾಗಿ ಪರೀಕ್ಷೆ ಮಾಡಬೇಕಾಗ್ಯದ. ಅದಕ್ಕಿಂತ ಅಲ್ಲಿ ಬಂದ್ ಕಸಿ ಮಾತಾಡ್ತಾಳೆ. ಏನಂತ ಕಸಿ ಮಾತಾಡ್ತಾಳಂತ? ಆ ಕಾಲದಲ್ಲಿ ಮರಿಯಳು ಎದ್ದು ಅವಸರದಿಂದ ಮಲೆನಾಡಿಗೆ ಹೊರಟು ಯೆಹೂದ್ಯದಲ್ಲಿರುವ ಒಂದು ಊರಿಗೆ ಹೋಗಿ ಜಕರೀಯನ ಮನೆಯನ್ನು ಸೇರಿ
ಎಲಿಜಬೇತಳಿಗೆ ವಂದಿಸಿದಳು. ಎಲಿಜಬೇತಳು ಮರಿಯಳ ವಂದನೆಯನ್ನು ಕೇಳುತ್ತಲೇ ಆಕೆಯ ಗರ್ಭದಲ್ಲಿದ್ದ ಕೂಸು ಹಾರಾಡಿತು. ಹಾಲೆಲೂಯಾ, ಚಪ್ಪಲಿ ತಟ್ಟರೆ. ಹಾಲೆಲೂಯಾ. ಅಲ್ಲಿ ತಾಯಿ ಗರ್ಭದಲ್ಲಿ ಅದ ಶಿಶು, ಆ ಕೂಸು ಅಲ್ಲಿ ಡ್ಯಾನ್ಸ್ ಮಾಡತಾನ. ಅಲ್ಲಿ ಏನ್ ಮಾಡತಾನ? ಕುಣಿದಾಡ್ತಾನ, ಸಂತೋಷ ಪಡಿತಾನ, ಆನಂದ ಪಡಿತಾನ. ಓಹೋ, ನನ್ನ ಮನೆಗೆ ಸ್ವಾಮಿ ಬಂದರು. ಹಾಲೆಲೂಯಾ ಅಂತ ಕೇಶಂದ್ರ ಹತ್ತಿರದ್ರ ಆನಂದ ಪಡಿತಾರ. ಆ ಆನಂದದಾಗ ಏನ್ ಜರುಗುತ್ತಂತ ಇಲ್ಲಿ? ಆ ಆನಂದದಾಗ ಏನ್ ಜರುಗುತ್ತ? ಮತ್ತು ಎಲಿಜಬೇತಳು ಪವಿತ್ರಾತ್ಮ ಭರಿತಳಾಗಿ ಮಹಾಧ್ವನಿಯಿಂದ ಕೂಗಿ, ನೀನು ಸ್ತ್ರೀಯರೊಳಗೆ ಆಶೀರ್ವಾದ ಹೊಂದಿದವಳು ಮತ್ತು ನಿನ್ನಲ್ಲಿ ಹುಟ್ಟುವ ಕೂಸು ಆಶೀರ್ವಾದ ಹೊಂದಿದು. ನನ್ನ ಸ್ವಾಮಿಯೂ ತಾಯಿಯೂ ನನ್ನ ಬಳಿಗೆ ಬರುವಷ್ಟು ಭಾಗ್ಯ ನನಗೆ ಎಲ್ಲಿಂದಾಯಿತು? ಹಾಲೆಲೂಯಾ. ಚಪ್ಪಲಿ ತಟ್ರೆ. ಎಲ್ಲಿಂದ ಆಯ್ತಪ್ಪ ಈ ಧನ್ಯತೆ? ನನಗೆ ಎಲ್ಲಿಂದ ಆಯ್ತು? ಎಲಿಸಬೇತ್ ಅಲ್ಲತಳ, ಈ ಧನ್ಯತೆ ನನಗೆ ಎಲ್ಲಿಂದ ಸಿಕ್ತಪ್ಪ? ಇಂಥ ಒಳ್ಳೆ ಧನ್ಯತೆ ನನಗೆ ಎಲ್ಲಿಂದ ಸಿಕ್ತು ಅಂತಂದ್ರ ಎಲ್ಲಿಯ? ಅದಕ್ಕೆ ಕಾರಣ ಯಾರ? ಎಲ್ಲಿಯ ಆಕಿನ ಗರ್ಭದಲ್ಲಿ ಯಾರ? ಎಲ್ಲಿಯ ಆಕಿನ ಗರ್ಭದಲ್ಲಿದ್ದು ಯೌವನನಾಗಿ ಹುಟ್ಟಿ ಬರ್ತಕ್ಕಂಥ ಸಂದರ್ಭದಲ್ಲಿ ಆ ಭಾಗ್ಯತೆ ಎಲ್ಲಿಯ ಆಕಿನ ಗರ್ಭದಲ್ಲಿ ಮೂಡಿನ ಕಡಿದು, ಅವರಿಗೆ ಭೇಟಿಯಾಗ ಕಡಿದು, ದೇವದೂತ ಕಳಿಸ್ಕೊಂಡು ಕಡಿದು, ಆ ಧನ್ಯತೆ ಆ ಹೆಣ್ಣು ಮಗಳಿಗೆ ಸಿಕ್ಕದ. ಹಾಲೆಲೂಯಾ. ಏನಿಲ್ಲ, ಇವತ್ತು ನಮ್ಮ ಮನೆಗೆ ಒಳ್ಳೆ ಜನರು ಬರ್ಬೇಕಂತ ನಾವು ಎಷ್ಟೋ ಆಸೆ ಇಟ್ಕೊತೇವೆ. ಬರ್ತಾರ? ಬರ್ತಿರ್ಬೇಕು. ಮೋಸ ಮಾಡೋರು, ಸುಳ್ಳು ಹೇಳೋರು, ಚಾಡಿ ಹೇಳೋರು, ಜಗಳ ಹಚ್ಚೋರು, ಕೆಟ್ಟ ಮಾರ್ಗ ತೋರಿಸೋರು, ಕೆಟ್ಟ ಉದ್ದೇಶಗಳು ಹುಟ್ಟಿಸೋರು ಸಿಕ್ತಿರ್ಬೋದು. ಒಳ್ಳೆ ಜನ ನಮ್ಮ ಮನೆಗೆ ಬರ್ತಾರ. ಯಾಕೆ ಗೊತ್ತಾ? ಅರೆ ಅವರೇ ಹಂಗಾರ, ಅವ್ರ ಮನೆಗೆ ನಾವು ಏನು ಹೋಗಾರಿ ಅಂಬಲ ಬಂದ್ರು ಮರ್ಯಾದೆ ಕೊಡ್ತೇವೆ, ಎಲ್ಲ ಮಾಡ್ತೇವೆ. ಬಂದ್ರ ಕಡೆಗೆ ಬರ್ತಕ್ಕಂಥ ಜನರಿಗೆ ಬಿ ಒಂದು ಅಲ್ಲ, ಅಲ್ಲಿ ಹೋದ್ರು ಉಲ್ಟಾ ನಮಗೂ ಅಲ್ಲ. ಅವ್ರ ಮಾತುಗಳು ಕೇಳ್ಕೇಸಿ ಅವರೊಬ್ಬರೇ ಸ್ವಭಾವ ಧರಿಸ್ಕೊಂಡು ನಾವು ಬರ್ತೇವೆ ಅಂತ ಕೇಸಿ ಕೆಲವು ಜನರು ಬರಲ್ಲ. ಏನು ಬರ್ತಾರ ಅಲ್ಲ? ಅದ್ರ ಕಡೆಯಿಂದ ನಾವು ಜಾಗೃತವಾಗಿರ್ಬೇಕು. ಇವತ್ತು ಇವ್ರೇನಂದ್ರೆ ಇವ್ರ ಮನೆಗೆ ಹೋಗ್ಯಾರಂದ್ರ ಸುಮ್ಮನೆ ಹೋಗಿಲ್ಲ, ಅದು ಅವ್ರಿಗೆ ಯೋಗ್ಯತೆ ಅದ ಅಲ್ಲ. ಆ ಯೋಗ್ಯತೆ ಇದ್ದಿನ ಕಡೆಯಿಂದ ಅವ್ರು ಹೋಗ್ಯಾರ. ಇಗೋ, ನಿನ್ನ ವಂದನೆಯು ನನ್ನ ಕಿವಿಗೆ ಬೀಳುತ್ತಲೇ ಕೂಸು ನನ್ನ ಗರ್ಭದಲ್ಲಿ ಉಲ್ಲಾಸದಿಂದ ಹಾರಾಡಿತು. ನಂಬಿದವಳಾದ ನೀನು ಧನ್ಯಳೆ, ಕರ್ತನು ನಿನಗೆ ಹೇಳಿದ ಮಾತುಗಳು ನೆರವೇರುವವು ಅಂದಳು. ಆಗ ಮರಿಯಳು ಹೇಳಿದೇನೆಂದರೆ, ನನ್ನ ಪ್ರಾಣವು ಕರ್ತನನ್ನು ಕೊಂಡಾಡುತ್ತದೆ, ನನ್ನ ಆತ್ಮವು ನನ್ನ ರಕ್ಷಕನಾದ ದೇವರ ವಿಷಯದಲ್ಲಿ ಉಲ್ಲಾಸಗೊಂಡಿದೆ. ಹಾಲೆಲೂಯಾ. ಹಾಲೆಲೂಯಾ. ಯಾರ ವಿಷಯದಲ್ಲಿ ಅಂತ? ನಾವು ಯಾವಾಗಾರ ಅಳತಿದ್ದೇವ? ದೇವ್ರಿ ನಮ್ ಒಳ್ಳೆ ಶಿಕ್ಷೆಯಲ್ಲಿ ಇಟ್ಟಿರಿ ಪ್ರಭು ಅಂತ ಹೇಳಿ ನಾವು ಕೊಂಡಾಳತ್ತಿದ್ದೇವ? ಆಳತ್ತಿದ್ದೇವ? ಇವತ್ತು ನೋಡ್ರಿ, ಅನೇಕ ಜನರು ಪ್ರತಿದಿನ ಒಂದೊಂದು ಕುಟುಂಬದಾಗ ಪ್ರಾರ್ಥನೆ ನಡೀತಾನೆ ಇರ್ತದ. ಪ್ರತಿದಿನ ಇವತ್ತೊಬ್ಬರ ಮನೆಗ, ನಾಳೆಗೆ ಇನ್ನೊಬ್ಬರ ಮನೆಗ, ನಾಳೆ ಇನ್ನೊಬ್ಬರ ಮನೆಗ, ಈ ರೀತಿಯಾಗಿ ನಡೀತಾನೆ ಇರ್ತದ. ಕಡೆಗೆ ನಮಗ್ ಮಾತ್ರ 3 ದಿನವ, ಬುಧವಾರ, ಶುಕ್ರವಾರ, ಆಯ್ತಾರ. ಮನೆ ಕಮಸ್ಕಮ್ ಪ್ರೇಯರ್ ಇಟ್ಕೊಂಬಳಕ್ ಆಗಲ್ ಹೋದ್ರ ಕಮಸ್ಕಮ್ ಪ್ರೇರಿಗಾರ ಬರಬೇಕು. ಆ ಯೋಗ್ಯತೆ ಸಿಗ್ತದೇನೋ, ಆ ಧನ್ಯತೆ ಸಿಗ್ತದೇನೋ, ಆ ಭಾಗ್ಯತೆ ನಮಗೆ ಸಿಗ್ತದೇನೋ ಅಲ್ಲ? ಏನಿಲ್ಲ, ಅದ್ರ ಕಡೆ ನಾವು ಪ್ರಯಾಸ ಪಡ್ಬೇಕು. ನಾವು ಸ್ವಲ್ಪ ಸಮಯ ತೆಕ್ಕೋಬೇಕು. ಬೇರೆ 1 ಗಂಟೆ ಪ್ರಭು ನನ್ನ ಮನೆಗೆ 4 ಮಂದಿ ಕೂತು ನಾವು ಪ್ರಾರ್ಥನೆ ಮಾಡ್ತೇವಯ್ಯ, ನಮ್ಮ ಪ್ರಾರ್ಥನೆ ನೀನು ಅಂಗೀಕರಿಸು ಅಂತ ಒಂದು ವೇಳೆ ನಾವು ಪ್ರಾರ್ಥನೆ ಮಾಡಿದ್ರೆ ಮಾತ್ರ ನಮ್ಮ ಕುಟುಂಬದಾಗಿನ ಸಮಸ್ಯೆಗಳು ಹೋಗಲ್ವಾ? ಖಂಡಿತವಾಗಿ ಹೋಯ್ತವ. ಆ ಸಮಸ್ಯೆಗಳು ಹೋಗಕ್ಕೆ ನಾವು ಈ ರೀತಿಯಾಗಿ ಕೊಂಡಾಡಬೇಕು. ಹೆಂಗ್ ಕೊಂಡಾಡ್ಬೇಕಂತ?
ನನ್ನ ಆತ್ಮವು ನನ್ನ ರಕ್ಷಕನಾದ ದೇವರ ವಿಷಯದಲ್ಲಿ ಉಲ್ಲಾಸಗೊಂಡಿದೆ. ಆತನು ತನ್ನ ದಾಸಿಯ ದೀನಸ್ಥಿತಿಯ ಮೇಲೆ ಲಕ್ಷ್ಯ ಬಿಟ್ಟಿದ್ದಾನೆ. ಲಕ್ಷ್ಯ ಬಿಟ್ಟಿದ್ದಾನೆ. ಏನಿಟ್ಟದಂತ್ರಿ? ಇವತ್ತು ಎಲ್ಲದ ನಮ್ಮ ದೀನ ಸ್ಥಿತಿ? ಎಲ್ಲದ ನಮ್ಮ ದೀನ ಸ್ಥಿತಿ? ಪ್ರಾರ್ಥನೆ ಇಟ್ಕೊರಿ ಅಂದ್ರ ಪ್ರಾರ್ಥನೆ ಇಟ್ಕೊಂಬಲ್ರಿ, ಪ್ರಾರ್ಥನೆಗೆ ಬರ್ರಿ ಅಂದ್ರ ಪ್ರಾರ್ಥನೆಗೆ ಬರಲ್ರಿ. ಆಶೀರ್ವಾದ ಬರ್ಬೇಕಂದ್ರ ಹ್ಯಾಂಗ ಬರ್ತದ? ನನಗೆ ನೀವಾರ ಹೇಳ್ರಿ, ನಾ ನಿಮ್ಮಲ್ಲೇ ಕಲ್ಕೋತೇನೆ. ಇಲ್ಲರ ನೀವು ದೇವ್ರ ವಾಕ್ಯ ಕೇಳಿ ದೇವ್ರ ವಾಕ್ಯದ ಪ್ರಕಾರವಾಗಿ ನಡಿಲಕ್ಕ ಆಧಾರ ಮಾಡಿ. ಹಂಗ ಮಾಡಿದ್ರೆ ಒಂದ್ ವೇಳೆ ಮೇಲು ಎಲ್ಲರಿಗೆ ಬರ್ತಾವ, ಏನು ಬರಲ್ಲ ಅಲ್ಲ? ಮತ್ತೇನೋ ಅಂತ, ಇಗೋ ಇಂದಿನಿಂದ ತಲಾಂತರದವರೆಲ್ಲ ನನ್ನನ್ನು ಧನ್ಯಳೆಂದು ಹೊಗಳುವರು. ಹಾಲೆಲೂಯಾ. ಏನಂತ ಹೊಗಳ್ತಾರಂತ್ರಿ? ಆ ಧನ್ಯತೆ ಎಲ್ಲಿಂದ ಸಿಗ್ಲತ್ತ ಅಂದ್ರ ದೇವರಿಗೆ ಕೊಂಡಾಡೋದ್ರಲಿಂದ, ದೇವರಿಗೆ ಸ್ತೋತ್ರ ಸಲ್ಲಿಸೋದ್ರಿಂದ, ದೇವರ ಸನ್ನಿಧಾನದಲ್ಲಿ ಕಾಣಿಸ್ಕೊಂಬದ್ರಲಿಂದ ಆ ಯೋಗ್ಯತೆ ನಮಗ್ ಸಿಗ್ತದ. ಇವತ್ತು ನಿಜವಾಗ್ಲು ಆರಾಧನಾ ಮಾಡ್ತಕ್ಕಂಥ ಧನ್ಯತೆ ನಮ್ಗೆ ಎಲ್ಲಿಂದ ಸಿಕ್ಕದ? ಯಾರು ನಮಗೆ ಹಿಡ್ಕೊಂತ ಅನ್ಕಸಿ ಇಲ್ಲಿ ನಿಂದಿರ್ಸ್ಯಾರ? ಸುಮಾರು ನಾನು 48 ವರ್ಷದ ವಯಸ್ಸಿನಲ್ಲಿ ನಾ ದೇವ್ರ ಕಡೆ ತಿರುಗಿದೆ. ಅಲ್ಲಿ ತನಕ ನಾ ಒಂದಿನ ದೇವ್ರ ಸನ್ನಿಧಿಯಲ್ಲಿ ಬಂದಿಲ್ಲ. ಆತಗೆ ಯಾವಾಗ ನಾನು ಬೇಡಿಲ್ಲ, ಇದು ನನಗೆ ಬೇಕು ದೇವ್ರ ಅಂತೇಳಿ ಬೇಡಿಲ್ಲ. ಯಾವಾಗಾದ್ರ 2000 ವರ್ಷದಾಗ ನಾ ಬೇಡಿನೋ ಅವಾಗ ದೇವ್ರು ಬೇಡಿದ ನನಗೆ ಕೊಟ್ಟಿನ ಕಡಿಂದು ಅವಾಗ ನಾ ಎಲ್ಲ ಬಿಟ್ಕೊಟ್ಟಿದ್ದೇನೆ. ನಾ ನೀಚ ವ್ಯಕ್ತಿ, ದುಷ್ಟ ವ್ಯಕ್ತಿ, ಮೋಸಗಾರ, ಸುಳ್ಳುಗಾರ, ಪಾಪದಿಂದ ತುಂಬಿರ್ತಕ್ಕಂಥ ವ್ಯಕ್ತಿ. ಆದ್ರೆ ನನ್ನ ಪಾಪಗಳು ನಾವು ಒಪ್ಪಿಕೊಂಡಿನಿ. ನನ್ನ ಪಾಪಗಳು, ನನ್ನ ತಪ್ಪುಗಳು ನಾವು ಯಾವಾಗಾದ್ರೂ ಒಪ್ಪಿಕೊಂಡ್ಲೋ ಅವಾಗ ದೇವ್ರು ನನಗೇನು ಮಾಡ್ಯಾರಂದ್ರ ಹೊಸದಾಗಿ ಪಾತ್ರೆ ಮಾಡ್ಯಾರ. ಅದನ್ನ ಕೈದಾಗದ ಕುಂಬಾರನ ಕೈದಾಗ ಏನಿರ್ತದ? ಮಣ್ಣು ಇರ್ತದ. ಆ ಕುಂಬಾರ ಏನ್ ಮಾಡ್ತಾನ? ಕೇಳಿಸ್ತಾನ, ಮತ್ತ ಮಾಡ್ತಾನ, ಮತ್ ಚಂದ ಇದ್ರೆ ಇಕ್ತಾನ, ಇಲ್ದ್ರ ಮತ್ತೆ ಕೇಳಿಸ್ತಾನ, ಮತ್ತ ಅದಕ್ಕ ಚಂದ ಮಾಡ್ತಾನ. ಏನ್ ಮಾಡಲ್ಲ? ಕೊಡ ತಯಾರು ಮಾಡಿದ ಮೇಲೆ ಕೊಡ ಕರೆಕ್ಟ್ ಆಗಬೇಕಾದ್ರೆ ಅದಕ್ಕೆ ಎಷ್ಟು ಪೆಟ್ಟು ಬೀಳ್ತಾವ? ಯಾರಿಗೆ ಕೊನದ ಹೇಳ್ತೀರಿ? ಎಷ್ಟು ಪೆಟ್ಟು ಬೀಳ್ತಾವೆ ಮಣ್ಣಿಗೆ? ಹೊಡೆದು 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 ತಳ್ಳಗ್ ಮಾಡಿರ್ತಾನ. ಅದಕ್ಕೆ ಹೊಡೆಲ್ಲದ್ರು ತಳ್ಳಗ್ ಆಗಲ್ಲ. ಏನಾಯ್ತದ ಅಲ್ಲ? ಕರೆಕ್ಟ್ ಆಗಿ ಮಾಡ್ತಾನೆ. ಹಾಗೆ ದೇವರು ನಮಗ ಸೃಷ್ಟಿ ಮಾಡಿರುವಾಗ ನಿಜವಾಗ್ಲು ನಾವು ಅನೇಕ ಬಾಧ್ಯಗಳು, ಅವಮಾನಗಳು, ದುಃಖಗಳು, ಕಷ್ಟಗಳು, ಹಿಂಸೆಗಳು, ಎಲ್ಲ ನಿಂದೆಗಳು ನಾವು ತಾಳಿಕೊಂಡು ತಿಳ್ಕೊಂಬಲಕ ಆಗಲ್ ಕಡಿದು ಒಂದಿನ ನಾಶವಾಗಿ ಹೋಯ್ತು. ಆ ಪರಿಸ್ಥಿತಿ ಬರಲಿಕ್ಕಿನ ಪೈಲಿ ನನಗೇನ್ ಮಾಡ್ಯಾರಂದ್ರ ದೇವ್ರ ಕಡೆ ತಿರುಗಿನಾಗ, ದೇವ್ರ ಸನ್ನಿಧಾನದಲ್ಲಿ ಹೋಗಿ ಬೇಡಿನಾಗ ದೇವ್ರು ನನಗೆ ಒಳ್ಳೆ ಸಹಾಯ ಮಾಡಿದ ಕಡಿದು ನಾ ಈ ಲೋಕದಾಗಿದ್ದಂತ ಎಲ್ಲ ಆಶೆಗಳು ಬಿಟ್ಕೊಡ್ಸಿ ಈಗ ಪ್ರಭಾ ನಿನಗಾಗಿ ನಾ ಜೀವಿಸ್ಬೇಕಂದಿನಾಗ ಈಗ ದೇವರು ನನಗೊಂದು ಪದವಿ ಕೊಟ್ಟರ. ಈ ಸ್ಥಿತಿಯಲ್ಲಿ ನನಗೂ ಇರ್ತಾರ. ನನಗೆ ಯಾರಾದ್ರೂ ನೋಡ್ತಾರೋ ಅವ್ರಿಗೆ ಎಷ್ಟು ಆನಂದ ಇತ್ತು ಇಲ್ಲ. ಕಡೆಗೆ ನನಗೆ ಮಾತ್ರ ಬಹಳ ಆನಂದವಾದ ಜೀವಮಾನ ದೇವರು ನನಗೆ ಕೊಟ್ಟಾರ. ನಾ ಎಷ್ಟು ಸಂತೋಷ ಪಡಿತೇನೆ, ಎಷ್ಟು ಉಲ್ಲಾಸ ಪಡಿತೇನೆ. ಯಾಕಂದ್ರ ನಾ ಯಾಕಡೆ ತಿರುಗಿನಂದ್ರ ದೇವರ ರಾಜ್ಯದ ಕಡೆ. ಆತನ ರಾಜ್ಯಕ್ಕೆ ಏನಿಲ್ಲ ಅಂತ, ಆ ಅಂತ್ಯ ಇಲ್ಲದ ರಾಜ್ಯದ ಕಡೆ ನಾವು ಹೋಗ್ಬೇಕಂದ್ರ ನಿಜವಾಗ್ಲೂ ನಾವು ಸಿದ್ಧವಾದರೆ ಬೇಡ. ಹಲ್ಲೆಲೂಯಾ. ಜೋರಾಗಿ ಚಪ್ಪಲ್ ತಟ್ಟರೆ. ನಾವು ಅಂತ್ಯವಿಲ್ಲದ ರಾಜ್ಯದಾಗ ನಾವು ಸೇರ್ಬೇಕಾದ್ರ ನಾವು ಖಂಡಿತಾಗಿ ಆ ರಾಜ್ಯದ ಕಡೆ ನಾವು ನೋಡರಿ. ಓದಿರ್ತಕ್ಕಂಥ ವಾಕ್ಯ ದೇವರು ಆಧಾರವಾಗಿದ್ದು ಆಶೀರ್ವಾದ ಮಾಡಲಿ. ಪ್ರಾರ್ಥನೆ ಮಾಡಿಕೊಂಡು ನಾವು ಮುಕ್ತಿಯ ಮಾಡ್ಕೊಂಬರಿ. ಹಲ್ಲೆಲೂಯಾ. ದೇವ್ರು ಯಾರ ಸಲಕ್ಕೆ ಬಂದಾರ? ನಮ್ಮೆಲ್ಲರ ಕಡೆನೇ ಬಂದಾರ ಅಲ್ಲ? ಅದ ಕಡೆ ನಾವು ಆತನ ಒಂದು ರಾಜ್ಯದಾಗ ಆತನ ಒಂದು ಕೃಪೆ ಕೆಳಗ ನಾವು ಸಿದ್ಧಪಡಿಸ್ಕೊಳ್ಳಾಗ ದೇವ್ರ ಸಹಾಯ ಮಾಡಲಿ ಅಂತೇಳಿ ಪ್ರಾರ್ಥನೆ ಮಾಡ್ಕೊಂಬರಿ. ಕಣ್ಮುಚ್ಚರಿ ಪ್ರಾರ್ಥನೆ ಮಾಡರಿ. ಮಹಾ ಪರಿಶುದ್ಧವಾಗಿರುವ ದೇವರೇ, ನಿಮ್ಮ ಘನವುಳ್ಳ ನಾಮಕ್ಕೆ ಸ್ತೋತ್ರ. ಈಗ ಕರ್ತನೆ ಈ ಒಂದು ಕಾಲದಲ್ಲಿ ಪ್ರಭು ನಿಮ್ಮ ಸನ್ನಿಧಾನದಲ್ಲಿ ಸೇರಿಸಿಕೊಂಡಿದ್ದಕ್ಕಾಗಿ ಸ್ತೋತ್ರ. ಆರಾಧನಾ ಮೂಲಕವಾಗಿ ನಮ್ಮನ್ನು ಪ್ರಭು ನೀವು ನಡೆಸಿದಕ್ಕಾಗಿ ಸ್ತೋತ್ರ.
ಅಯ್ಯ ವಾಕ್ಯದ ಮೂಲಕ್ಕಾಗಿ ಪ್ರಭಾ ನಮ್ಮ ಮಧ್ಯದಾಗ ನೀವಿದ್ದು ಮಾತಾಡಿದಕ್ಕಾಗಿ ಸ್ತೋತ್ರ. ಈಗ ದೇವರೇ 2024ನೇ ವರ್ಷದ ಹಿಂದಿನ ಭಾಗದಲ್ಲಿ ಈ ಲೋಕದಲ್ಲಿ ಪ್ರಭಾನು ಕೂಸಾಗಿ ಹುಟ್ಟಿ ಬಂದಿರುವಾಗ ಅನೇಕ ಪ್ರಭಾ ದೈವ ಜನರು ಕುರುಬರು ಅನೇಕ ಪಂಡಿತರು ಶಾಸ್ತ್ರಗಳು ಸ್ವಾಮಿ ನಿಮ್ಮ ಸನ್ನಿಧಿಯಲ್ಲಿ ಬಂದಿರುವಾಗ ಅವರು ಖಾಲಿ ಕೈಲಿಂದ ಬಂದಿಲ್ಲ ಪ್ರಭಾ. ಅವರು ನಿಮ್ಮನ್ನು ಕೃತಜ್ಞತೆ ಹೇಳೋದಕ್ಕೋಸ್ಕರವಾಗಿ ಅನೇಕ ಬೆಳ್ಳಿ ಬಂಗಾರಗಳು ಅಯ್ಯ ಅನೇಕ ರತ್ನಗಳು ಸ್ವಾಮಿ ತಂದು ಅಯ್ಯ ಅನೇಕ ನಾಣಿಗಳು ಪ್ರಭಾ ತಂದು ನಿಮ್ಮನ್ನು ಸಮರ್ಪಿಸಿ ನಿಮ್ಮನ್ನು ಗೌರವಿಸಿ ನಿಮ್ಮನ್ನು ಘನಪಡಿಸರಯ್ಯ. ಇಗೋ ದೇವ ನಿಮ್ಮ ಸನ್ನಿಧಾನದಲ್ಲಿ ಬರುವ ಪ್ರತಿ ಒಬ್ಬೊಬ್ಬರು ಸ್ವಾಮಿ ಅಯ್ಯ ಖಾಲಿ ಕೈಲಿಂದ ಬರಲ ಹಾಗೆ ಪ್ರಭಾ ಅನೇಕ ಜನರು ಪ್ರಭಾ ಏನೋ ತೆಗೆದುಕೊಂಡು ಅಯ್ಯ ನಿಮ್ಮನ್ನು ಘನಪಡಿಸುವಂತೆ ಬರುವಾಗ ಇಗೋ ಕರ್ತನೆ ಅಯ್ಯ ಈ ವಾಕ್ಯದ ಮೂಲಕವಾಗಿ ಪ್ರಭಾ ನಾವೆಲ್ಲರೂ ಆಶೀರ್ವಾದಿಸಲ್ಪಡಲಿಕ್ಕೆ ಪ್ರಭಾ ನಾವೆಲ್ಲರೂ ಸಿದ್ಧವಾಗಲಿಕ್ಕೆ ನಮ್ಮ ಆಲೋಚನೆಗಳು ನಮ್ಮ ತಿಳುವಳಿಕೆ ನಮ್ಮ ಜ್ಞಾನ ಈಗ ಪ್ರಭಾನ ಹೆಚ್ಚಿಸಿ ಅಯ್ಯ ಸತ್ಯ ಗ್ರಹಿಸಿಕೊಂಡು ಅದರ ಪ್ರಕಾರವಾಗಿ ನಿಲ್ಲಕ್ಕೆ ನಮ್ಮೆಲ್ಲರಿಗೂ ನೀವು ಸಹಾಯ ಮಾಡಿ ಬಲಪಡಿಸಿರಿ ಎಂದು ಯೇಸುವಿನ ನಾಮದಲ್ಲಿ ಬೇಡುತ್ತೇವೆ ಸ್ವಾಮಿ. ಆಮೇನ್ ಆಮೇನ್. ಹಲ್ಲೆಲೂಯಾ.